ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ವರ್ಷಾ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ನಾ ಇಲ್ಯಾಕ್ ಬಂದೀನಿ ಅಂತಂದ್ರ ನೆಕ್ಸ್ಟ್ ವೇವ್ ಬಗ್ಗೆ ಹೇಳಿಕ್ಕೆ, ಅಂದ್ರೆ ನೆಕ್ಸ್ಟ್ ವೇವ್ ಬಗ್ಗೆ ನಾನ್ ಕಲ್ತಿರುವಂತದನ್ನ ರಿವ್ಯೂಸ್ ಕೊಡ್ಲಿಕ್ಕೆ. ಅದ್ನ ಯಾಕ ಅಂತಂದ್ರ ಎಷ್ಟೊಂದ್ ಮಂದಿ ಅಂದ್ರ ನನ್ ಫ್ರೆಂಡ್ಸ್ ಮತ್ತೆ ಪೇರೆಂಟ್ಸ್ ಆಮೇಲೆ ನಮ್ಮ ಮನ್ಯಾಗಿನವ್ರೆಲ್ಲಾ ಕೇಳ್ತಿದ್ರು. ಅಂದ್ರೆ ನೆಕ್ಸ್ಟ್ ವೇವ್ ಅಂದ್ರೆ ಏನು? ಏನ್ ಮಾಡ್ತಾರ ಅವ್ರು? ಏನ್ ಕೊಡ್ತಾರ? ಆಮೇಲೆ ಮತ್ತ ಕೆಲವೊಬ್ರಿಗೆ ಏನ್ ಡೌಟ್ ಅದಂದ್ರ ನೆಕ್ಸ್ಟ್ ವೇವ್ ಪ್ಲೇಸ್‌ಮೆಂಟ್ ಸಪೋರ್ಟ್ ಕೊಡ್ತೀನಿ ಅಂತಾರ. ಅದು ಕರೆನೋ ಏನ್ ಸುಳ್ಳು? ಏನ್ ನಮ್ನ ಅರ್ಧಕ್ಕ ಬಿಡ್ತಾರೋ? ಆಮೇಲೆ ಮತ್ತೀಗ ಫ್ರಾಡ್ ಅದನೋ, ಜೆನ್ಯೂನ್ ಅದನೋ ಅಂತ ಹೇಳಿ. ಸೊ ನಿಮ್ಮೆಲ್ಲ ಕ್ವೆಷನ್ಸ್‌ಗೆ ಉತ್ತರ ಕೊಡ್ಲಿಕ್ಕೆ ನಾನ್ ಇಲ್ಲಿ ಬಂದೀನಿ. ಸ್ಟಾರ್ಟ್ ಮಾಡೋಣ? ಲೈಕ್ ಫಸ್ಟ್ ನೆಕ್ಸ್ಟ್ ವೇವ್ ಏನಂತ ಹೇಳಿ ಕೇಳ್ತೀರಿ. ಸೊ ನೆಕ್ಸ್ಟ್ ವೇವ್ ಅನ್ನೋದು ಒಂದು ಪ್ಲಾಟ್‌ಫಾರ್ಮ್. ಅಂದ್ರೆ ನಮ್ಗೆಲ್ಲಾ ಸ್ಕಿಲ್ಸ್ ಕಲ್ಸ್ಕೊಡ್ತಾರ. ಇರ್ರೆಸ್ಪೆಕ್ಟಿವ್ ಆಫ್ ಡಿಪಾರ್ಟ್‌ಮೆಂಟ್ಸ್. ನೀವ್ ಯಾವ್ದೇ ಡಿಪಾರ್ಟ್‌ಮೆಂಟ್ ಇರ್ರಿ, ಯಾವ್ದೇ ಡಿಗ್ರಿ ಇರ್ರಿ, ಅವ್ರ್ ಕಂಪ್ಲೀಟ್ ನಮ್ಗ್ ಬೇಸಿಕ್ ಇಂದ ಅಡ್ವಾನ್ಸ್‌ನ ಎಲ್ಲಾ ಸ್ಕಿಲ್ಸ್ ಹೇಳ್ಕೊಡ್ತಾರ. ಆಮೇಲೆ ಮತ್ತ್ ಆ ಸ್ಕಿಲ್ಸ್ ಕಲ್ತಿಂದ ನಮಗ ಪ್ಲೇಸ್‌ಮೆಂಟ್ಸ್ ಏನಿರ್ತೈತಲ್ಲ, ಸೊ ಕಂಪನೀಸ್ ಎಲ್ಲಾನು ಕರೆಸಿ ನಮ್ ಪ್ಲೇಸ್ ಆಗೋ ತನಾನು 100% ಸಪೋರ್ಟ್ ಕೊಡ್ತಾರ. ಇದು ಒಂದ್ ನೆಕ್ಸ್ಟ್ ವೇವ್ ಅನ್ನೋದೊಂದು ಪ್ಲಾಟ್‌ಫಾರ್ಮ್. ಲೈಕ್ ನೀವೆಲ್ಲರಿಗೂ ಹೆಂಗ್ ಕ್ವೆಷನ್ಸ್ ಇದ್ದು, ನನಗೂನು ಕ್ವೆಷನ್ಸ್ ಇದ್ದು. ಲೈಕ್ ಫ್ರಾಡ್ ಏನು? ಏನ್ ಕರಿಯೋದನೋ, ಸುಳ್ಳದನೋ ಅಂಡ್ ಲೈಕ್ ಇಷ್ಟೆಲ್ಲಾ ಹೇಳಿಕತ್ತಾರಲ್ಲ ಸುಮ್ನೆ ರೊಕ್ಕ ತಗೊಂಡ್ ಏನ್ರೆ ಮಾಡ್ತಾರೇನೋ ಅಂತ. ಆಸ್ ಯೂಶುವಲ್ ನಿಮ್ಗೆಲ್ಲಾರ್ಗೂ ಹೆಂಗ್ ಕ್ವೆಷನ್ ಇತ್ತು, ನಂಗೂ ಕ್ವೆಷನ್ ಇತ್ತು. ಸೊ ನಾನೇನ್ ಮಾಡ್ದೆ ಅಂದ್ರೆ ಫಸ್ಟ್ ವೆಬಿನಾರ್ ಇತ್ತು ಒಂದು. ವೆಬಿನಾರ್ ಒಳಗ ಮ್ಯಾನೇಜರ್ಸ್ ಆಮೇಲೆ ಕೆರಿಯರ್ ಗೈಡೆನ್ಸಸ್ ಏನಿರ್ತಾರಲ್ಲ, ಅವ್ರು ಒಂದು ವೆಬಿನಾರ್ ಮಾಡಿದ್ರು. ನಾ ಆ ವೆಬಿನಾರ್ ಅಟೆಂಡ್ ಮಾಡಿ ಕಂಪ್ಲೀಟ್ ಈ ನೆಕ್ಸ್ಟ್ ವೇವ್ ಪ್ಲಾಟ್‌ಫಾರ್ಮ್ ಬಗ್ಗೆ ತಿಳ್ಕೊಂಡೆ. ಅಂದ್ರೆ ಏನೇನ್ ಇರ್ತದ, ಏನೇನ್ ಹೇಳ್ತಾರ ಅಂತ ಹೇಳಿ. ಅದನ್ನೆಲ್ಲ ತಿಳ್ಕೊಂಡಿಂದ ನೆಕ್ಸ್ಟ್ ಕೆರಿಯರ್ ಗೈಡೆನ್ಸ್ ಕಾಲ್ ಥ್ರೂ ನಾನ್ ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪಡ್ಕೊಂಡೆ. ಅದೆಲ್ಲ ಆಗಿಂದ ಯ ನೆಕ್ಸ್ಟ್ ರಿವ್ಯೂಸ್ ನೋಡಿದೆ ನಾನು. ಅಂದ್ರೆ ಗೂಗಲ್, ಲಿಂಕ್ಡ್ಇನ್ ಮತ್ತೆ ಬ್ಯಾರೆ ಬ್ಯಾರೆ ಪ್ಲಾಟ್‌ಫಾರ್ಮ್ಸ್ ಒಳಗ ನೆಕ್ಸ್ಟ್ ವೇವ್ ಬಗ್ಗೆ ಎಲ್ಲಾ ರಿವ್ಯೂಸ್ ತಗೊಂಡೆ. ಆಮೇಲೆ ಮತ್ತ ಅದ್ರೊಳಗ್ ಕಲ್ತವ್ರು ಏನೇನ್ ಇರ್ತಾರಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಹೆಂಗ ಏನ್ ಅಂತ ಹೇಳಿ ತಿಳ್ಕೊಂಡು ನಾನ್ ಜಾಯಿನ್ ಆದೆ. ಹೆಂಗ್ ಅನಸ್ತದಂದ್ರ ಈಗ ನಾನ್ ಜಾಯಿನ್ ಆಗಿದ್ದಿಲ್ಲ ಅಂದ್ರ ಬಾಳ ರಿಗ್ರೆಟ್ ಮಾಡ್ತಿದ್ದೆ. ಯಾಕಂದ್ರ ನಂಗ ಏನು ಸ್ಕಿಲ್ಸ್ ಬರ್ತಿದ್ದಿಲ್ಲಲ್ಲ. ಆಮೇಲೆ ಬಾಳ ಕಷ್ಟ ಪಡ್ಬೇಕಾಗ್ತಿತ್ತ. ಅಂದ್ರ ಕಂಪನೀಸ್ ಅದು ನಾನು ಹೋಗ್ಬೇಕು, ಏನ್ರೆ ಮಾಡ್ಬೇಕು ಅಂತಂದ್ರ ಸ್ಕಿಲ್ಸ್ ಅದು ಇಲ್ಲಲ್ಲ, ಏನ್ ಮಾಡ್ಲಿ ಅಂತ ಕೂತಿದ್ದೆ. ಸೊ ನೆಕ್ಸ್ಟ್ ಜಾಯಿನ್ ಆದಾಗಿಂದ ನಾನು ಎಲ್ಲ ಕಂಪ್ಲೀಟ್ ಸ್ಕಿಲ್ಸ್ ಕಲ್ತೀನಿ. ಬೇಸಿಕ್ ಇಂದ ಅಡ್ವಾನ್ಸ್ ತನಕ ಎಲ್ಲ ಕಲ್ತೀನಿ. ನಂಗೆಲ್ಲ ಕಲ್ಸ್ಕೊಡ್ತೀನಿ ನೆಕ್ಸ್ಟ್. ನಾ ಹೇಳ್ದೆ ಬಾಳ ರಿಗ್ರೆಟ್ ಮಾಡ್ತಿದ್ದೆ ನೆಕ್ಸ್ಟ್ ಜಾಯಿನ್ ಆಗಿದ್ದಿಲ್ಲ ಅಂತ ಅಂತೇಳಿ. ಯಾಕ? ಯಾಕ ಅಂತ ಹೇಳಿ ಕೇಳ್ಬೋದು. ಅಂದ್ರ ನನಗ್ ಅನ್ಸಿದ್ದಂದ್ರ ನಾನ್ ಏನ್ ಈಗ ರೆಸ್ಯೂಮ್ ಬಿಲ್ಡ್ ಮಾಡೀನಿ, ಅಂದ್ರ ರೆಸ್ಯೂಮ್ ಒಳಗ್ ಹಾಕಿದ್ದಂತ ಸ್ಕಿಲ್ಸ್ ಆಮೇಲೆ ಮತ್ತ ಸರ್ಟಿಫಿಕೇಷನ್ಸ್ ಆಮೇಲೆ ಪ್ರಾಜೆಕ್ಟ್ಸ್ ಅದೆಲ್ಲಾನು ನಾನ್ ಕಲೀಲಿಕ್ಕೆ ಮಾಡ್ಲಿಕ್ಕೆ ನಂಗ್ ಹೆಲ್ಪ್ ಮಾಡಿದಂದ್ರೆ ನೆಕ್ಸ್ಟ್ ವೇವ್. ಅಲ್ಲೇನೆ ನಾನ್ ಕಂಪ್ಲೀಟ್ ಬೇಸಿಕ್ ಇಂದ ಅಡ್ವಾನ್ಸ್‌ನ ಎಲ್ಲಾ ಕಲ್ತಿದ್ದೆ. ಸೊ ನೆಕ್ಸ್ಟ್ ವೇವ್‌ನ ನಂಗ್ ಹೆಲ್ಪ್ ಮಾಡಿದ. ಆಮೇಲೆ ಮತ್ತ ನಾನೇನೀಗ ಅಚೀವ್ ಮಾಡೀನಿ ಅಂದ್ರ 3 ಇಂಟರ್ನ್‌ಶಿಪ್ ಮುಗ್ಸೀನಿ. ಆಮೇಲೆ ಈಗ ಒಂದ್ ಆನ್ ಗೋಯಿಂಗ್ ಅದ ಇಂಟರ್ನ್‌ಶಿಪ್. ಆಮೇಲೆ ನನ್ ಡಿಗ್ರಿ ಅಂದ್ರೆ ನಾನ್ 2025 ಗ್ರಾಡ್ಯುಯೇಟ್, ಇಂಜಿನಿಯರಿಂಗ್ ಗ್ರಾಡ್ಯುಯೇಟ್. ಅದ್ ಕಂಪ್ಲೀಟ್ ಆಗೋಕಿನ ಮೊದ್ಲೇ ನಂಗ ಪ್ಲೇಸ್‌ಮೆಂಟ್ ಆಫರ್ ಸಿಕ್ಕದ. ಥ್ರೂ ನೆಕ್ಸ್ಟ್ ವೇವ್‌ನ ಸಿಕ್ಕದ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದನ್ನ ನಾನ್ ಇನ್ನ ಹೋಲ್ಡ್ ಒಳಗ್ ಇಟ್ಟೀನಿ. ಆಹ್, ಆಮೇಲೆ ನಾನ್ ಈಗ ಮಾಡಿದಂತ ಇಂಟರ್ನ್‌ಶಿಪ್ ಮುಂದ ನನಗ್ ಹೆಲ್ಪ್ ಆಗ್ತದ. ಯಾಕಂದ್ರೆ ನಂಗೊಂದ್ ಏನೋ ಎಕ್ಸ್‌ಪೀರಿಯನ್ಸ್ ಬೇಕು. ಕಂಪ್ನಿಗ್ ಏನಾರೆ ಅಪ್ಲೈ ಮಾಡಿರ್ತೀನಿ ಸೊ ಎಕ್ಸ್‌ಪೀರಿಯನ್ಸ್ ಕೇಳ್ತಾರ. ಆ ಎಕ್ಸ್‌ಪೀರಿಯನ್ಸ್ ಒಳಗ ನಾನ್ ಈಗ ಮಾಡಿದಂತ ಇಂಟರ್ನ್‌ಶಿಪ್ಸ್‌ನ ನಾನ್ ಎಲ್ಲಿ ಹೇಳ್ಬೋದು. ಅಂದ್ರೆ ನಂಗೆ ಇಷ್ಟಿಷ್ಟು ಎಕ್ಸ್‌ಪೀರಿಯನ್ಸ್ ಅದ. ನಾನ್ ಈ ಪ್ರಾಜೆಕ್ಟ್ಸ್ ಮಾಡೀನಿ ಅಂತ ಹೇಳಿ. ಈಗ ಆನ್ ಗೋಯಿಂಗ್ ಇಂಟರ್ನ್‌ಶಿಪ್ ಅಂದ್ರ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಏನ್ ಇರ್ತಾವಲ್ಲ. ಸೊ ಆ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್‌ನ ನಾನ್ ಮಾಡ್ಲಿಕತ್ತೀನಿ. ಸೊ ನೆಕ್ಸ್ಟ್ ಪ್ಲೇಸ್‌ಮೆಂಟ್ ಬಗ್ಗೆ ಏನ್ ಡೌಟ್ ಇತ್ತು ಅದನ್ನ ಕ್ಲಿಯರ್ ಮಾಡೀನಿ ಅನ್ಕೋತೀನಿ. ಈ ನೆಕ್ಸ್ಟ್ ಜಾಯಿನ್ ಆಗೋದ್ರಿಂದ ನಮ್ಗ್ ಅಕಾಡೆಮಿಕ್ಕಿಗ್ ಏನ್ ಹೆಲ್ಪ್ ಆಗ್ತದ ಅಂತಂದ್ರ, ನಾವ್ ಕಲ್ತಿದ್ ಸ್ಕಿಲ್ಸ್ ಆಸ್ ಯೂಶುವಲ್ ಫಾರ್ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್, ಸಿಎಸ್ ಅಂಡ್ ಐಟಿ ರಿಲೇಟೆಡ್ ಫೀಲ್ಡ್ಸ್‌ಗೆ ನಾವೆಲ್ಲ ಪ್ರೋಗ್ರಾಮ್‌ನ ಕಲಿಯೋದಿರ್ತದ. ಅಂದ್ರೆ ಐ ಮೀನ್ ಸಬ್ಜೆಕ್ಟ್ಸ್ ಇರ್ತಾವ. ಅಲ್ಲಿ ಕೋಡ್ ಅದು ಬರಿಯೋದಿರ್ತಾವ. ಸೊ ನಾವ್ ಕಲ್ತಿದ್ದಂತ ಸ್ಕಿಲ್ಸ್‌ನ ನಾವು ಉಪಯೋಗಿಸ್ಕೊಂಡು ಸ್ಕೋರ್ ಮಾಡ್ಕೊಂಡು ನಮ್ ಸಿಜಿಪಿಎನ ನಾವು ಜಾಸ್ತಿ ಮಾಡ್ಕೋಬಹುದು. ಅಂಡ್ ಅಕಾಡೆಮಿಕ್ಸ್ ಹ್ಯಾಕಥಾನ್ಸ್ ಅದು ಪಾರ್ಟಿಸಿಪೇಟ್ ಮಾಡಿ ನಾವು ವಿನ್ ಆಗ್ಬೋದು. ಅಂಡ್ ನಮ್ ಸ್ಕಿಲ್ಸ್‌ನು ಈ ಕಡೆ ಅಕಾಡೆಮಿಕ್ಕಿಗ್ ಬಾಳನು ಹೆಲ್ಪ್ ಆಗ್ತದ. ಮತ್ತೆ ನಮ್ ರೆಸ್ಯೂಮ್ ಬಿಲ್ಡ್ ಮಾಡ್ಲಿಕ್ಕೂನು ಹೆಲ್ಪ್ ಆಗ್ತದ. ನಾನ್ ನೆಕ್ಸ್ಟ್ ಜಾಯಿನ್ ಆಗಿದ್ದು ಸೆಕೆಂಡ್ ಇಯರ್ ಒಳಗ. ಇನ್ನು ಫಸ್ಟ್ ಇಯರ್ ಒಳಗ್ ಜಾಯಿನ್ ಆಗಿದ್ದೆ ಅಂದ್ರ ಇನ್ನೂ ನಾನ್ ಜಾಸ್ತಿ ಮಾಡ್ಬೋದಿತ್ತು. ಬಟ್ ಈಗೇನ್ ರಿಗ್ರೆಟ್ ಇಲ್ಲ. ಯಾಕಂದ್ರ ಈಗ ನಾನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮುಂದಾಗ ನಾನ್ ಜಾಯಿನ್ ಆಗ್ಬೇಕಾಗಿತ್ತು ನೋಡು, ಹೆಲ್ಪ್ ಆಗ್ತಿತ್ತು. ಇಲ್ಲಾಂದ್ರ ಇಂಜಿನಿಯರಿಂಗ್ ಆಗಿಂದ ಯಾವ್ದಾದ್ರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತಗೊಂಡ್ ಏನ್ರ ಸ್ಕಿಲ್ ಕಲಿಯೋಣ ಬಿಡ ಅಂತ ಹೇಳಿ ಅನ್ಕೊಂಡು ರಿಗ್ರೆಟ್ ಆಗ್ತಿತ್ತು. ಬಟ್ ನಾ ಜಾಯಿನ್ ಆಗಿ ಬಾಳ ಚಲೋ ಕೆಲ್ಸ ಮಾಡಿದ್ದೆ ಅನಸ್ತದ. ಆದ್ರ ಆದಷ್ಟು ಇನ್ನೂ ಚೂರ್ ಜಲ್ದಿ ಹಚ್ಚಿದ್ದೆ ಅಂದ್ರ ಇನ್ನೂ ಅಚೀವ್ ಮಾಡ್ತಿದ್ದೆ ಅನ್ಕೋತೀನಿ. ಎಷ್ಟ್ ಜಲ್ದಿ ನಾವ್ ಹಚ್ತೀವಿ ಅಷ್ಟ್ ಜಲ್ದಿ ನಮ್ಗ್ ಹೆಲ್ಪ್ ಆಗ್ತದ. ಅಂದ್ರೆ ಏನ್ ಸ್ಕಿಲ್ಸ್ ಕಲಿತೀವಿ ಅದ್ ಜಲ್ದಿನೇ ನಮ್ಗ್ ಹೆಲ್ಪ್ ಆಗ್ತದ. ಮತ್ತ ನಾನ್ ಇಷ್ಟೆಲ್ಲಾ ಅಚೀವ್ ಮಾಡಿದ್ದು ನಮ್ ಮನ್ಯಾಗರೆ ಬಾಳ ಅಂದ್ರ ಬಾಳ ಖುಷಿ ಪಡ್ತಾರ. ಬಾಳ ಅಂದ್ರ ಎಲ್ಲಾ ಕಡೆ ಹೇಳ್ತಾರ ನನ್ ಮಗಳ್ ಹಿಂಗ್ ಹೋಗ್ಯಾಳ್ರಿ, ನನ್ ಮಗಳ್ ಇದನ್ ಮಾಡ್ಲಿಕತ್ತಾಳ, ನನ್ ಮಗಳ್ ಈಗ ಸ್ಟೇಟ್ ಗೌರ್ಮೆಂಟ್ ಪರ್ಚೇಸ್ ಮಾಡ್ಲಿಕತ್ತಾಳ್ರಿ ಅಂತ ಹೇಳಿ ಬಾಳ ಅಂದ್ರ ಬಾಳ ಖುಷಿ ಪಡ್ತಾರ. ಹ್ಮ್ ಇಷ್ಟ. ಲೈಕ್ ನಾನ್ ಫಸ್ಟ್ ಏನ್ ಹೇಳ್ದೆ ಎಲ್ಲಾ ಕ್ವೆಷನ್ಸ್‌ನ ನಾನ್ ಕ್ಲಿಯರ್ ಮಾಡೀನಿ ಅನ್ಕೋತೀನಿ. ಸೊ ಎಂಡ್ ಮಾಡ್ತೀನಿ ಇಲ್ಲಿ. ಥ್ಯಾಂಕ್ ಯು. ನಮಸ್ಕಾರ, ಶುಭೋದಯ ಎಲ್ಲರಿಗೂ.
ನಾನು ಪ್ರೊಫೆಸರ್ ಆರ್ ಕೆ ಕುಲಕರ್ಣಿ ಅಂತ ಹೇಳಿ ಬಿ.ವಿ ಸಂಘದ ಬಿ.ಎಡ್ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ತಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿರೋದು ಅಂತಂದ್ರೆ ನೆಕ್ಸ್ಟ್ ವೀಕ್ ಕುರಿತಾಗಿರುವ ಹಾಗೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನನ್ನ ಮಗಳು ವರ್ಷ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ ಬಿ.ಎಡ್ ಎಂಜಿನಿಯರಿಂಗ್ ಕಾಲೇಜ್ ಬಿಜಾಪುರದಲ್ಲಿ 8th ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ದಾಳೆ. ಅವಳಿಗೆ ನೆಕ್ಸ್ಟ್ ವೇ ಪರಿಚಯ ಆದದ್ದು ಅಂತಂದ್ರೆ ಸೆಕೆಂಡ್ ಸೆಮಿಸ್ಟರ್ ಇರುವಾಗ ನೆಕ್ಸ್ಟ್ ವೇ ಒಂದು ಕುರಿತಾಗಿರುವ ಹಾಗೆ ಒಂದು ಕಾಲ್ ಬಂದಿತ್ತು. ಆ ಕಾಲ್ ಸಂಬಂಧಪಟ್ಟಿರುವ ಹಾಗೆ ನನ್ನ ಜೊತೆಗೆ ಅವಳು ಡಿಸ್ಕಷನ್ ಮಾಡಿದ್ಲು. ನಾನಂದೆ ಇದು ಏನೋ ಈ ತರದ ಕಂಪ್ನಿಗಳು ಬರ್ತವೆ, ಒಂದು ಪ್ಲಾಟ್ಫಾರ್ಮ್, ಅದು ಹಾಗೆ ಹೀಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಇವೆಲ್ಲ ಫ್ರಾಡ್ ಇರ್ತವೆ ಹಾಗೆ ಹೀಗೆ ಅಂತ ಅವಳ ಜೊತೆಗೆ ಸ್ವಲ್ಪ ನಾನು ಚರ್ಚೆ ಮಾಡಿದೆ. ನಂತರ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕ್ಲಾರಿಫಿಕೇಶನ್ಗೋಸ್ಕರ ಏನಾದರೂ ಇದ್ರೆ ನನಗೆ ಹೇಳು ಅಂತ ಹೇಳಿದೆ. ಅವಾಗ ನೆಕ್ಸ್ಟ್ ವೇದಲ್ಲಿ ನನಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಡಿಯೋಗಳನ್ನ, ನಂತರ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಏನು ಡೌಟ್ಸ್ ಇದ್ದು ಅಂದ್ರೆ ಇದೇನಿದು ಕಂಪ್ನಿ ನೆಕ್ಸ್ಟ್ ವೇವ್ ಅಂತ ಹೇಳಿ, ಯಾವಾಗ ರಚನೆ ಆಯಿತು, ಇದ್ರ ಹಿನ್ನೆಲೆ ಏನು, ನಂತರ ಇಲ್ಲಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಯಾರು, ಅವ್ರ ಕ್ವಾಲಿಫಿಕೇಶನ್, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಯಾವ ರೀತಿಯಾಗಿರೋ ಹಾಗೆ ಇವ್ರ ವಿದ್ಯಾರ್ಥಿಗಳಿಗೆ ಈ IT ಇಂಡಸ್ಟ್ರಿಗೆ ಬೇಕಾದಂತಹ ಸ್ಕಿಲ್ಸ್ ಗಳನ್ನ ಒದಗಿಸಿ ಕೊಡ್ತಾರೆ. ನಂತರ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಅವರ ಸಿಲೆಬಸ್ಸಿಗೂ ಅಂದ್ರೆ AIML ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಡಾಟಾ ಆಗಿರ್ಬೋದು, ಈ ಮುಂತಾದಂತಹ ಈ ಕೋರ್ಸ್ಗಳಿರ್ತಕ್ಕಂಥ ಯೂನಿವರ್ಸಿಟಿಯ ಸಿಲೆಬಸ್ಸಿಗೂ ನಂತರ ಇವ್ರ ಸಿಲೆಬಸ್ಸಿಗೂ ಏನು ವ್ಯತ್ಯಾಸ ಇದೆ, ಇದು ಅವಶ್ಯಕವೇ ಅಂತ ಹೇಳಿ 108 ವಿಚಾರಗಳು ನನ್ನ ತಲೆಯಲ್ಲಿದ್ದು. ಅದ್ರ ಕುರಿತಾಗಿರುವ ಹಾಗೆ ನಾನು ನೆಕ್ಸ್ಟ್ ವೇದ ರಿಪ್ರೆಸೆಂಟೇಟಿವ್ ಆಗಿರ್ಬೋದು, ನಂತರ ಅಲ್ಲಿರ್ತಕ್ಕಂಥ ಕೆಲವಷ್ಟು ಮೆಂಟರ್ಗಳಾಗಿರ್ಬೋದು, ಇವ್ರ ಜೊತೆಗೆ ನಾನು ಡಿಸ್ಕಷನ್ ಮಾಡಿದೆ. ಆ ಡಿಸ್ಕಷನ್ ಅಲ್ಲಿ ನನಗೆ ಒಬ್ಬ ಪ್ರೊಫೆಸರ್ ಆಗಿ ಕಂಡು ಬಂದಿರೋದು ಅಂತಂದ್ರೆ ಇದು ಅತ್ಯವಶ್ಯಕವಾಗಿ IT ಇಂಡಸ್ಟ್ರಿಗೆ ಹೋಗ್ಬೇಕಾದಂತಹ ವಿದ್ಯಾರ್ಥಿಗಳಿಗೆ ಏನು ಜಾಬ್ ಬೇಕು ಅಂತ ಬಯಸ್ತಾರೆ, ಅವರು ಈ ಕೋರ್ಸ್ಗಳನ್ನು ಮಾಡ್ಕೊಳ್ಳಲೇಬೇಕಾದಂತಹ ಒಂದು ಅವಕಾಶ ಈ ನೆಕ್ಸ್ಟ್ ವೇವ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ವಿವಿಧ ಕೋರ್ಸ್ಗಳಲ್ಲಿ ಸಿಲೆಬಸ್ಸಿಗೂ ಇವ್ರು ಕೊಡ್ತಕ್ಕಂತಹ ಏನು ಒಂದು ಸ್ಕಿಲ್ಸ್ಗಳ ಕೋರ್ಸ್ಗಳಿವೆ, ಬಹಳ ವ್ಯತ್ಯಾಸ ಇದೆ. IT ಇಂಡಸ್ಟ್ರಿಗೆ ಅವಶ್ಯಕವಾಗಿ ನೆಸೆಸರಿ ಆಗಿರ್ತಕ್ಕಂಥ ಏನು ಸ್ಕಿಲ್ಸ್ಗಳನ್ನ ಈ ನೆಕ್ಸ್ಟ್ ವೇವ್ ಕೊಡ್ತಾ ಇದ್ದಾರೆ. ಆ ಸ್ಕಿಲ್ಸ್ಗಳನ್ನ ನಾವು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದಂತಹ ಕೋರ್ಸ್ಗಳ ಸಿಲೆಬಸ್ಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಆ ದೃಷ್ಟಿಯಲ್ಲಿ ನಾನು ನನ್ನ ಮಗಳನ್ನ ನೇರವಾಗಿ ನಾನು ನೆಕ್ಸ್ಟ್ ವೇವ್ ಕೋರ್ಸ್ಗಳಿಗೆ ಹಚ್ಚಿದೆ. ಅಲ್ಲಿ ಅದ್ರ ಜೊತೆಗೆ ತುಂಬಾ ಕೆಲವಷ್ಟು ಹಣಕಾಸಿನ ಸವಲತ್ತುಗಳು ಸಹಿತ ನಾನು ಕೇಳಿದೆ ಅವರಿಗೆ, ಅವನ್ನ ಒದಗಿಸಿಕೊಟ್ರು. ಬಹಳ ಚೆನ್ನಾಗಿರುವ ಹಾಗೆ ನನಗೆ ಕೋಆಪರೇಟ್ ಮಾಡಿದ್ದಾರೆ. ನಂತರ ಕೋರ್ಸ್ ಹಚ್ಚಿದ ಮೇಲೇನು ಸಹಿತ ನಾನು ನನ್ನ ಮಗಳ ಪ್ರೋಗ್ರೆಸ್ ಅನ್ನ ಆ ಕೋರ್ಸ್ಗಳಲ್ಲಿ ನಾನು ವಿಚಾರ ಮಾಡ್ತಾ ಇದ್ದೆ. ಹಾಗಂತಂದ್ರೆ ಏನ್ ಕಲಿಸ್ತಾ ಇದ್ದಾರೆ ಇವರು, ವಿಡಿಯೋ ಮುಖಾಂತರ ಏನ್ ಕಲಿಸ್ತಾ ಇದ್ದಾರೆ, ಇದು ರೆಕಾರ್ಡಿಂಗ್ ವಿಡಿಯೋ ಇದೆನಾ ಅಥವಾ ಲೈವ್ ವಿಡಿಯೋ ಇದೆನಾ, ಅಥವಾ ಇದು ಏನ್ ಡೌಟ್ ಸೆಷನ್ ಹೇಗಿರ್ತದೆ, ನಂತರ ಇವ್ರಿಗೆ ಬಂದಂತಹ ತಿಳಿದಿರ್ತಕ್ಕಂತಹ ವಿಚಾರಗಳನ್ನ ಮತ್ತೆ ಬೇರೆ ಭಾಷೆಗಳಲ್ಲಿ ಇವ್ರು ಕಲಿಯಲಿಕ್ಕೆ ಸಾಧ್ಯನೋ ಏನೋ ಅಂತ ಹೇಳಿ ಇವೆಲ್ಲವುಗಳನ್ನ ನಾನು ನೋಡ್ತಾ ಇದ್ದೆ. ಒಂದು ಒಳ್ಳೆಯದ ರೀತಿಯಾಗಿರುವ ಹಾಗೆ ಒಂದು ಕಾಲೇಜಿನ ಅತ್ಯುತ್ತಮವಾದಂತಹ ಕಾಲೇಜಿನ ರೀತಿಯೊಳಗನೆ ಇವರು ಆನ್ಲೈನ್ ಮುಖಾಂತರನೇ ಬೇಕಾದಂತಹ ಎಲ್ಲ ಸ್ಕಿಲ್ಗಳನ್ನು ಒದಗಿಸಿ ಕೊಡ್ತಾ ಇರೋದು ನನಗೆ ತುಂಬಾ ಸಂತೋಷ ಅನಿಸಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ 1-to-1 ಆನ್ಲೈನ್ ಕ್ಲಾಸ್ಗಳಾಗಿರ್ಬೋದು ಅಥವಾ ಡೌಟ್ ಸೆಷನ್ಗಳಾಗಿರ್ಬೋದು, ನಂತರ ಪೇರೆಂಟ್ಸ್ ಮೀಟ್ಗಳ ಮುಖಾಂತರ ಒಂದು ಒಳ್ಳೆ ರೀತಿಯಾಗಿರುವ ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟ ಹಣಕ್ಕೆ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯವನ್ನ, ಒಂದು ಅತ್ಯುತ್ತಮವಾದಂತಹ IT ಇಂಡಸ್ಟ್ರಿಗೆ ಬೇಕಾದಂತಹ ಸ್ಕಿಲ್ಗಳ ನಾಲೆಜ್ಗಳನ್ನ ನೆಕ್ಸ್ಟ್ ವೇವ್ ಒದಗಿಸಿ ಕೊಡ್ತಾ ಇದೆ ಅಂತ ಹೇಳೋಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಈ ಕೋರ್ಸನ್ನ ಮುಗಿಸಿದ ಮೇಲೆ ನನ್ನ ಮಗಳಿಗೆ 7ನೇ ಸೆಮಿಸ್ಟರ್ದಲ್ಲಿ, ಬಹುಶಃ 7ನೇ ಸೆಮಿಸ್ಟರ್ದಲ್ಲಿ ಹೈದರಾಬಾದ್ ಕಂಪ್ನಿಗೆ ಒಂದು ಆಫರ್ ಬಂದಿತ್ತು. ಆದ್ರೆ ಹೈದರಾಬಾದ್ ಇರೋದ್ರಿಂದ ನಾನು ಅದನ್ನ ರಿಜೆಕ್ಟ್ ಮಾಡಿದ್ದೆ. ನೌ ಶಿ ಇಸ್ ಟೇಕಿಂಗ್ ದ ಇಂಟರ್ನ್‌ಶಿಪ್ ಅಟ್ ಬೆಂಗಳೂರು. ಈಗ ನೆಕ್ಸ್ಟ್ ವೇವ್ ವತಿಯಿಂದಾನೇ ಮತ್ತೊಂದು 22ನೇ ತಾರೀಕು ಒಂದು ಕಂಪ್ನಿಗೆ ಇಂಟರ್ವ್ಯೂ ಬಂದಿದೆ. ಅಂದ್ರೆ ನೆಕ್ಸ್ಟ್ ವೇವ್ ಬಗ್ಗೆ ಹೇಳೋದೇನಂತಂದ್ರೆ ಕೇವಲ ಕೋರ್ಸ್ ಅನ್ನ ಕೊಟ್ಟು ಅಥವಾ ಸ್ಕಿಲ್ ಅನ್ನ ಕೊಟ್ಟು ಅವ್ರು ಕೈ ಬಿಡೋದಿಲ್ಲ. ನಿಮ್ಮ ಅಪಾಯಿಂಟ್‌ಮೆಂಟ್ ವರೆಗೂ ಸಹಿತ IT ಇಂಡಸ್ಟ್ರಿಯಲ್ಲಿ ನಿಮ್ಮ ಅಪಾಯಿಂಟ್‌ಮೆಂಟ್ ಆಗುವವರೆಗೂ ಸಹಿತ ನಿಮಗೆ ಇಂಟರ್ವ್ಯೂಗಳನ್ನ ಒದಗಿಸಿ ಕೊಡ್ತಾರೆ. ಜಾಬ್ ಅಪಾರ್ಚುನಿಟಿಗಳನ್ನು ಎಲ್ಲಿವೆ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಬ್ಯಾಕ್ ಆಗಿರೋ ಹಾಗೆ ನಿಮಗೆ ಸಪೋರ್ಟ್‌ಗಳನ್ನು ಸಹಿತ ಒದಗಿಸಿ ಕೊಡ್ತಾರೆ. ಒಂದು ಅತ್ಯುತ್ತಮವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿ ನಾನು ನೆಕ್ಸ್ಟ್ ವೇವ್ ಅವರಿಗೆ ಹೇಳ್ಬೋದು. ನೆಕ್ಸ್ಟ್ ವೇವ್ ಕುರಿತಾಗಿರುವ ಹಾಗೆ ಒಂದು ಧನ್ಯವಾದಗಳು ಅಂತ ಹೇಳಿ.